ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತೀನಿ. ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರೂ ಚೆನ್ನಾಗಿಟ್ಟಿರಲಿ. ಈ ವರ್ಷ ಎಲ್ಲ ಅಂದ್ಕೊಂಡಿರೋದೆಲ್ಲ ಆಗಲಿ ಅಂತ ಕೇಳ್ಕೊತೀನಿ. ಇನ್ನಂತೆ ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಯಾಕಂತಂದರೆ ಇವತ್ತು ಉಪವಾಸ ಜಾಗರಣೆ ಎಲ್ಲ ಮಾಡ್ತೀವಿ ಅಲ್ವಾ, ಅದರಿಂದ ಬೆಳಗ್ಗೆನೇ ಎದ್ದು ಪೂಜೆ ಮಾಡಬೇಕು, ಶಿವನಿಗೆ ಒಳ್ಳೆಯದು. ಬೆಳಗ್ಗೆ 5 ಗಂಟೆಗೆ ಎಲ್ಲ ಮುಗ್ದು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಇವಾಗ ಏನಂದರೆ ದೇವ್ರಿಗೆ ತುಂಬ ಇಷ್ಟ ಆಗುವಂತಹ ಒಂದು ತಂಬಿಟ್ಟು ಅಂತಾರೆ, ಸೊ ಅದನ್ನು ಮಾಡಿ ತೋರಿಸ್ತೀನಿ. ಇದನ್ನು ಮಾಡಿ ಇಡಬೇಕು, ತುಂಬಾ ಒಳ್ಳೆಯದು, ತುಂಬಾ ಬೇಗ ಫಲ ಕೊಡುತ್ತೆ ದೇವರು ಅಂತ ಹೇಳ್ತಾರೆ ಇದನ್ನೆಲ್ಲ ಮಾಡಿಟ್ರೆ. ಸೊ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸೊ ದಯವಿಟ್ಟು ಯಾರೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೀಗೆ ಒಳ್ಳೊಳ್ಳೆ ವಿಡಿಯೋಸ್ಗೋಸ್ಕರ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ. ತುಂಬಾ ಈಸಿ ಆ್ಯಂಡ್ ತುಂಬಾ ಸಿಂಪಲ್ ಕೂಡ. ನಾನಿದು 2ನೇ ಸತಿ ಮಾಡ್ತಿದ್ದೀನಿ ಅಷ್ಟೇ. ಸೊ ಯಾರೂ ಮಿಸ್ ಮಾಡದೆ ಈ ಒಂದು ನೈವೇದ್ಯನ ಮಾಡಿಡಿ. ನಿಮ್ಮ ಕೈಯಲ್ಲಿ ನಿಮಗೇನು ಆಗಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮಲ್ಲಿರೋ ಅಷ್ಟನ್ನ ದೇವ್ರಿಗೆ ಕೊಟ್ಟರೆ ಆ ಭಗವಂತ ತೃಪ್ತಿಯಿಂದ ಸ್ವೀಕಾರ ಮಾಡಿ ನಿಮಗೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸ್ತಾರೆ. ಸೊ ದಯವಿಟ್ಟು ಎಲ್ಲ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸೊ ಬನ್ನಿ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ಮೊದಲಿಗೆ 1 ಕಪ್ ಆಗೋಷ್ಟು ಕಡಲೆಪಪ್ಪು ತೊಗೊಂಡಿದ್ದೀನಿ. ಹಾಗೆಯೇ ಎಳ್ಳು ಒಂದಷ್ಟನ್ನ ಹುರಿದು ಇಟ್ಕೊಂಡಿದ್ದೀನಿ. ಹಾಗೆ ಕಾಯಿ ತುರಿ ಮತ್ತು ಕಡಲೆ ಬೀಜನ ಹುರಿದ್ಬಿಟ್ಟು ಒಂದಷ್ಟಕ್ಕೆ ಸಿಪ್ಪೆ ತೆಗೆದು ಬಿಡಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಬೆಲ್ಲ ಬೇಕಾಗುತ್ತೆ. ಮೊದಲಿಗೆ ಕಡಲೆಪಪ್ಪನ್ನ ನೀಟಾಗಿ ಫೈನಾಗಿ ಪುಡಿ ಮಾಡ್ಕೊಳ್ಬೇಕು. ಮಿಕ್ಸರ್ಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸೊ ಇದ್ರ ಜೊತೆಗೆ ಬೇಕಿದ್ದರೆ ಇದು ಏಲಕ್ಕಿ ಕೂಡ ಮಿಕ್ಸ್ ಮಾಡಿ ಹಾಕ್ಕೋಬೋದು. ಸೊ ನಾನು ಏಲಕ್ಕಿ ಯೂಸ್ ಮಾಡ್ತಿಲ್ಲ ಇಲ್ಲಿ. ಸೊ ಇದನ್ನು ನೀಟಾಗಿ ರುಬ್ಕೊಳ್ಬೇಕು. ಸೊ ನೋಡ್ತಾ ಇರ್ಬೋದು, ಈ ಥರ ಫೈನಾಗಿ ಪುಡಿ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟು ಇದನ್ನು ಒಂದು ಬಾಣಲಿಗೆ ಹಾಕ್ಕೊಂಡ್ಬಿಡೋಣ. ಸೊ ಕಡಲೆಪಪ್ಪು, ಕಡಲೆ ಬೀಜನೂ ಅಷ್ಟೇ. ಸೊ ನಾನೆಲ್ಲ 1 ಕಪ್ ತೊಗೊಂಡಿದ್ದೀನಿ. ಎಳ್ಳು ಮಾತ್ರ 1/4 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಸೊ ಮೆಜರ್ಮೆಂಟ್ ನೋಡ್ಕೊಂಡು ಹಾಕ್ಕೊಳ್ಬೇಕು. ಸೊ ಇದನ್ನು ಕೂಡ ಪುಡಿ ಮಾಡ್ಕೊಳ್ಳೋಣ ಹಾಕ್ಕೊಂಡು. ಸೊ ಕಡಲೆ ಬೀಜನ ಆನ್ ಆಫ್ ಮಾಡೋಣ ಅಷ್ಟೇ, ತರಿಯಾಗಿರ್ಬೇಕಿದು. ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ಆದರೆ ಸಾಕು ಕಡಲೆ ಬೀಜ. ಸೊ ಇದನ್ನು ಕೂಡ ಒಂದು ಬಾಣಲಿಗೆ ಹಾಕ್ಕೊಂಡು ಬಿಡೋಣ. ಸೊ ಎಳ್ಳು 1/4 ಕಪ್ ಆಗೋಷ್ಟು ಹಾಕೋತಾ ಇದ್ದೀನಿ. ಹಾಗೆಯೇ ಕೊಬ್ಬರಿ ತುರಿ, ಇದು ಒಣಗಿರೋದು ತಗೊಳ್ಳಿ, ಹಸಿದು ಬೇಡ, ಯಾಕಂದರೆ ಸ್ಮೆಲ್ ಬಂದುಬಿಡುತ್ತೆ ಸ್ವಲ್ಪ ದಿವಸಕ್ಕೆ ಅದು. ಸೊ ಒಣಗಿರೋದು ತಗೊಂಡ್ರೆ ಒಳ್ಳೆಯದು. ಅದನ್ನು ಹಾಕೋತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟಪಡ್ತಾರಂತೆ ಶಿವದೇವರು. ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟ ಅಂದರೆ ಶಿವಪ್ಪನೇ. ಸೊ ಅವ್ರಿಗೋಸ್ಕರ ನಾನು ಪ್ರೀತಿಯಿಂದ ಮಾಡ್ತಿದ್ದೀನಿ ಅದನ್ನು. ಸೊ ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ, ಇದನ್ನು ಮಾಡಿಡಿ ದೇವ್ರಿಗೆ, ತುಂಬಾ ಒಳ್ಳೆಯದು. ಸೊ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿರಾಯಿತು. ನಾವು ಬೆಲ್ಲದ ಪಾಕನ ಮಾಡ್ಕೊಳ್ಳೋಣ ಇವಾಗ. ಸೊ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಹಚ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು, ಸುಮಾರು 1/4 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನಾನು. ಸೊ ಹಾಕ್ಕೊಂಡು ನೀಟಾಗಿ ಕರಗಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಾಕು. ಸೊ ನೀಟಾಗಿ ಕರಗಿಸ್ಕೊಳ್ಬೇಕು. ಸೊ ನೀವು ನೋಡ್ತಾ ಇರ್ಬೋದು, ಸೊ ಬೆಲ್ಲ ನೀಟಾಗಿ ಕರಗಬೇಕು. ಚೆನ್ನಾಗಿ ಕರಗಿದ್ಮೇಲೆ ಅದಕ್ಕೆ ಹಾಕ್ಬಿಟ್ಟು, ಇದೇನು ಪಾಕ ಆಗೋದೇನು ಬೇಡ ಗೈಸ್, ಒಂದು ಎಳೆ ಪಾಕ ಬಂದರೆ ಸಾಕು. ಅಷ್ಟು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ ಬೆಲ್ಲನ. ಸೊ ಇದನ್ನು ಮಾಡಬೇಕಾದ್ರೆ ತುಂಬ ಶುದ್ಧವಾಗಿ ಮಾಡಬೇಕು ಶಿವನಿಗೆ.
ಯಾಕಂತಂದರೆ ನಾವು ಮಾಡೋ ಕೆಲಸನೇ ಅಲ್ವ ನಮ್ಮನ್ನು ಕಾಪಾಡೋದು. ಅದರಿಂದ ನೀಟಾಗಿ ಶುದ್ಧವಾಗಿ ಮಾಡಬೇಕು, ಏನೊಂದೇ ಮಾಡಿದ್ರು ದೇವರಿಗೆ, ಇಲ್ಲಾಂದರೆ ಅದು ಫಲ ಸಿಗಲ್ಲ ಅಂತಾರಲ್ಲ ಆ ಥರ. ಇದು ನೀಟಾಗಿ ಕರಗಿದೆ ಬೆಲ್ಲ. ಇವಾಗ ನೋಡ್ತಾ ಇರ್ಬೋದು, ನೀಟಾಗಿ ಕರಗಿದೆ ಬೆಲ್ಲ. ಇವತ್ತಿನ ದಿನ ಏನಂತಂದರೆ ಶಿವನಿಗೆ ತುಂಬಾ ಒಳ್ಳೆಯ ದಿವಸ ಅಂತ ಹೇಳ್ತಾರೆ. ಹಾಗೆ ಇವತ್ತು ಮದುವೆ ಆಗಿರೋ ದಿವಸ ಅಂತಲೂ ಕೆಲವ್ರು ಹೇಳ್ತಾರೆ, ಏನೋ ಅಷ್ಟಾಗಿ ಗೊತ್ತಿಲ್ಲ ನನಗೆ. ಏನೊಂದೇ ಆಚರಣೆ ಇದ್ರೂ ಕೆಲವರು ಜಾಗರಣೆ ಮಾಡ್ತಾರೆ, ಕೆಲವರು ಉಪವಾಸ ಎಲ್ಲ ಇರ್ತಾರೆ. ನಾನು ಕೂಡ ಉಪವಾಸ ಎಲ್ಲ ಮಾಡ್ತಿದ್ದೆ, ನಮ್ಮ ಮನೆಯಲ್ಲೂ ಇವಾಗಲೂ ಮಾಡ್ತಿದ್ದೀನಿ. ಅಂದರೆ ಜಾಗರಣೆ ಎಲ್ಲ ಇರಲ್ಲ ಗೈಸ್ ಇವಾಗ. ಯಾಕಂತಂದರೆ ಇದ್ರೆ ಪರಿಶುದ್ಧವಾಗಿರಬೇಕು, ಸೆಂಟ್ರಲ್ಲಿ ಮಲ್ಕೊಂಡು ಬಿಡೋದು ಅದೆಲ್ಲ ಮಾಡಬಾರ್ದು. ಇಲ್ಲಿ ಜೊತೆಗೆ ಯಾರೂ ಇಲ್ಲ ನನಗೆ ಜಾಗರಣೆ ಮಾಡೋಣ ಅಂತಂದರೆ, ಅದರಿಂದ ಉಪವಾಸ ಅಷ್ಟೇ ನಾನು ಮಾಡ್ತೀನಿ. ಜಾಗರಣೆ ಎಲ್ಲ ನಮ್ಮ ಮನೆಗೆ ಮುಗೀತು ಗೈಸ್. ಅಲ್ಲೂ ಇದ್ದರೆ ಇರ್ತಿದ್ವಿ, ಇಲ್ಲ ಅಂದರೆ ಇಲ್ಲ. ಯಾಕಂತಂದರೆ ಮಾಡಿದ್ರೆ ಎಲ್ಲ ಒಳ್ಳೆ ಮನಸ್ಸಿಂದ ಮಾಡಬೇಕು. ಸುಮ್ಮನೆ ಅರ್ಧಂಬರ್ಧ ನಾನು ಇಡ್ತೀನಿ ಹಂಗೆ ಹಿಂಗೆ ಅಂದ್ಕೊಂಡು ಮಾಡಿದ್ರೆ ಅದಾಗೋದೇ ಇಲ್ಲ. ಅದರಿಂದ ನನ್ನ ಕೈಯಲ್ಲಿ ಸಾಧ್ಯ ಆದರೆ ಇವತ್ತು ಜಾಗರಣೆ ಇರೋಕ್ಕೂ ಪ್ರಯತ್ನ ಪಡ್ತೀನಿ, ಇಲ್ಲಾಂದರೆ ಇಲ್ಲ, ನೋಡಬೇಕು ಏನಾಗುತ್ತೋ. ಸೊ ಇವಾಗ ಇದೆಲ್ಲ ಚೆನ್ನಾಗಿ ಏನಂತಾರೆ ಕರಗಿದೆ ಬೆಲ್ಲ. ಇದನ್ನು ಅದಕ್ಕೆ ಮಿಕ್ಸ್ ಮಾಡೋಣ, ಓಕೆನಾ? ಸೊ ಇವಾಗ ಇದೇನಿದೆ ಇದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ಪಾಕನ, ಯಾಕಂದರೆ ಜಾಸ್ತಿ ಆದ್ರೂ ಚೆನ್ನಾಗಿರೋದಿಲ್ಲ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಸೊ ಬಿಸಿ ಇರುತ್ತೆ, ಸ್ಟಾರ್ಟಿಂಗಲ್ಲೇ ಕೈಯಲ್ಲಿ ಕಲ್ಸಕ್ಕೆ ಹೋಗ್ಬೇಡಿ. ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಕೈಯಲ್ಲಿ ಕಲಿಸ್ಕೊಂಡ್ಬಿಡು. ಸೊ ನಾನು ತಗೊಂಡಿರೋ ಮೆಷರ್ಮೆಂಟ್ಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಅಂದ್ಕೊತೀನಿ. ನೋಡೋಣ. ಫುಲ್ ಹಾಕ್ಕೊಂಡು ಬಿಟ್ಟಿದ್ದೀನಿ. ಸೊ ಇವಾಗ ಇದಾಗಿದೆ, ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ ಇದನ್ನು, ಆಮೇಲೆ ಉಂಡೆ ಕಟ್ಕೊಳೋಕ್ಕೆ ಸರಿ ಹೋಗುತ್ತೆ. ಸೊ ತೀರಾ ಪಾಕ ಮಾಡ್ಕೊಂಡು ಬಿಡಬೇಡಿ, ಗಟ್ಟಿ ಆಗಿಬಿಡುತ್ತೆ. ಸೊ ಲೈಟಾಗಿ ಒಂದೇ ಒಂದು ಎಳೆ ಪಾಕನೂ ಬೇಡ, ಅದಕ್ಕೆ ಮುಂಚೆನೇ ಆಫ್ ಮಾಡ್ಕೊಂಡ್ಬಿಟ್ರೆ ಬೆಲ್ಲನ ಸರಿ ಹೋಗುತ್ತೆ. ಇವಾಗ ನೋಡಿ ಇದಾಗಿದೆ, ಉಂಡೆ ಕಟ್ಟಬೇಕು. ಸ್ವಲ್ಪ ಬಿಸಿ ಆಗಲಿ ಅಂತ ಅಷ್ಟೇ. ಸೊ ಕೈಗೆ ತುಪ್ಪ ಇಲ್ಲ ಎಣ್ಣೆನ ಸವರ್ಕೊಂಡು ಸೊ ಸ್ಮಾಲ್ ಪೀಸ್ ಬಾಲ್ಗಳ ಥರ ತೊಗೊಳ್ಳಿ, ಎಷ್ಟು ಬೇಕೋ ಅಷ್ಟು. ಯಾಕಂದರೆ ಕೈಗೆ ಅಂಟಲ್ಲ ಅಂತ ಅಷ್ಟೇ. ಸೊ ನೀಟಾಗಿ ಉಂಡೆ ಮಾಡಬೇಕು ಗೈಸ್. ಇದನ್ನು ಎಡಗೈ ಯೂಸ್ ಮಾಡಬೇಡಿ, ಬಲಗೈಲೇ ಮಾಡಿ ಸಾಧ್ಯ ಆದಷ್ಟು. ಸೊ ನೀಟಾಗಿ ಉಂಡೆ ಕಟ್ಟಿದ್ರೆ ಮುಗ್ದೆ ಹೋಗ್ಬಿಡುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಹಾಗೆ ಶಿವನಿಗೆ ತುಂಬಾ ಮುಖ್ಯವಾಗಿದ್ದು ಇವತ್ತು ಆಲ್ಮೋಸ್ಟ್ ಎಲ್ಲ ಮಾಡಿರ್ತಾರೆ. ಮಾಡಿದವರೆಲ್ಲ ಇದನ್ನು ಮಾಡಿ ಒಳ್ಳೆಯದಾಗುತ್ತೆ. ಸೊ ನಮ್ಮ ಕೈಯಲ್ಲಿ ಸಾಧ್ಯ ಆದಷ್ಟು ದೇವ್ರಿಗೆ ಕೊಡೋಣ. ಯಾಕಂದರೆ ನಾವು ದೇವ್ರಿಗೆ ಮಾಡೋದೆಲ್ಲೂ ಹೋಗಲ್ಲ, ನಮ್ಮನ್ನು ಕಾಪಾಡುತ್ತೆ, ನಮ್ಮನ್ನು ಕಾಯುತ್ತೆ ಗೈಸ್. ನೋಡಿ ಇದಾಗಿದೆ. ಸೊ ನಾವು ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ. ಸೊ ನಾನು ಮಾಡ್ಕೊಂಡಿರೋ ಇದಕ್ಕೆ ಒಂದು 4 ಆಗುತ್ತೆ ಅನ್ಕೋತೀನಿ. ನೋಡೋಣ. ಬಿಸಿ ರವೆಗೆ ಕಟ್ಕೊಂಡು ಬಿಡಿ, ಯಾಕಂದರೆ ಗಟ್ಟಿ ಆಗಿಬಿಡುತ್ತೆ. ಕೆಲವರು ಪಾಕ ಮಾಡ್ಕೊಂಡು ಬಿಟ್ಟಿರ್ತಾರೆ, ಅದು ನಿಮಗೆ ಗೊತ್ತಿರೋಂಗೆ. ಇವಾಗ ಬರ್ಫಿ ಅದೆಲ್ಲ ಮಾಡ್ಬೇಕಾದ್ರೆ ಮಾಡ್ಕೋತಾರಲ್ಲ, ಆ ಥರ ಪಾಕ ಎಲ್ಲ ಬೇಡ. ಸಿಂಪಲ್ಲಾಗಿ ಒಂದೇ ಒಂದು ಎಳೆ ಬಂದರೆ ಸಾಕು. ಸೊ ಈ ಥರ ಮಾಡಿ ಎಲ್ಲ ಸೈಡ್ಗೆ ಇಟ್ಕೊಳ್ಳೋಣ. ತುಪ್ಪ ಇಲ್ಲ ಎಣ್ಣೆನ ಸವರ್ಕೊಳ್ಳೋದು ಏನಕ್ಕೆ ಅಂದರೆ ಕೈಗೆ ಅಂಟಲ್ಲ ಅನ್ನೋ ಒಂದು ಕಾರಣಕ್ಕಷ್ಟೇ. ನೀಟಾಗಿ ಮಾಡಿಕೊಂಡ್ರೆ ಮುಗ್ದೆ ಹೋಗ್ಬಿಡುತ್ತೆ ಗೈಸ್. ಸೊ ಈ ಥರ ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು. ನನಗೆ ಇದು ಈಸಿ ಅನ್ನಿಸ್ತು, ಅದಕ್ಕೆ ಈ ಥರ ಮಾಡ್ತಿದ್ದೀನಿ. ನೋಡಿ ಈ ಥರ ಅಂಟಲ್ಲ ಅಂದ್ಬಿಟ್ಟು ತುಪ್ಪನ ಸವರ್ಕೊಂಡಿದ್ದು ಕೈಗಷ್ಟೇ. ಇನ್ನು ಸ್ವಲ್ಪ ತಗೊಳ್ಳೋಣ. ಶಿವನಿಗೆ ತುಪ್ಪ, ಹಾಲು, ಜೇನುತುಪ್ಪ ಪ್ರತಿಯೊಂದೂ ಇಷ್ಟ ಆಗುತ್ತೆ. ಅವ್ರಿಗೆ ಇಷ್ಟ ಇಲ್ದಿರೋ ಅಂತ ಇಲ್ಲ ಅನ್ನೋದೇ ಇಲ್ಲ.
ಸೊ ತುಪ್ಪನೂ ತುಂಬ ಇಷ್ಟಪಡ್ತಾರೆ ಅಂತ ಕೇಳಿದ್ದೀನಿ ನಾನು. ಏನೊಂದೇ ಮಾಡಿದ್ರೂ ತುಪ್ಪದಲ್ಲೇ ಮಾಡಿ ಇಡಬೇಕು ದೇವ್ರಿಗೆ. ಈ ಥರ ಇದು ಲಾಸ್ಟ್ ನೋಡಿ. ನಾನು ತೊಗೊಂಡಿದ್ದಕ್ಕೆ 5 ಆಯಿತು. ಒಂದು ಕಪ್ ತೊಗೊಂಡಿದ್ದೆ ಅಷ್ಟೇ ನಾನು. ನೋಡ್ತಾ ಇರ್ಬೋದು 5 ಉಂಡೆ ಆಯಿತು ನನಗೆ. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಇದೇ ಥರ ಈಸಿಯಾಗಿ ಮಾಡ್ಕೊಳ್ಬೋದು, ಏನು ಕಷ್ಟ ಆಗಲ್ಲ, 10 ನಿಮಿಷ ಕೂಡ ತೊಗೊಳಲ್ಲ ಗೈಸ್. ಚೆನ್ನಾಗಿರುತ್ತೆ, ಮಾಡ್ಕೊಳ್ಬೋದು ಆರಾಮಾಗಿ. ಸೊ ಇವಾಗ ಇದನ್ನ ದೇವ್ರಿಗೆ ಇಡೋಣ, ಬನ್ನಿ ದೇವ್ರಿಗೆ ಇಡೋಣ. ಸೊ ನೋಡ್ತಾ ನಮ್ಮ ಮನೇಲಿ ಪೂಜೆ ಈ ಥರ ಮಾಡಿದ್ದೀನಿ. ಈ ಥರ ಒಂದು ಸ್ಟ್ಯಾಂಡ್ ಹಾಕ್ಕೊಂಡು ಮಾಡಿದ್ದೀನಿ. ಇನ್ನೇನು ಮಾಡೋಕ್ಕಾಗಲ್ಲ. ಈ ಥರ ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತಂದರು ತೆಂಗಿನಕಾಯಲ್ಲಿ. ನಮ್ಮ ಕಷ್ಟ ಏನು ಒಂದೇ ಆಗಲಿ ಎಲ್ಲನೂ ಹೋಗುತ್ತೆ. ದೇವರು ಎಲ್ಲ ಒಳ್ಳೇದು ಮಾಡಿದ್ದಾನೆ. ಈ ಥರ ದೀಪನ ಹಚ್ಚಬೇಕು, ಬೆಳಗ್ಗೆ ಇಲ್ಲ ಸಂಜೆ, ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಹಚ್ಚಬೇಕು. ತುಂಬ ಒಳ್ಳೆಯದಾಗುತ್ತೆ ಗೈಸ್ ಇದು ಮಾಡಿದರೆ. ನನಗೂ ನಮ್ಮಮ್ಮ ಹೇಳಿದ್ರು ಅಂದ್ಬಿಟ್ಟು ನಾನು ಮಾಡಿದೆ. ಸೊ ತುಂಬಾ ಖುಷಿ ಆಯಿತು. ಬೆಳಗಿನ ಜಾವ 6 ಗಂಟೆಗೆ 4:45ಗೆ ಎದ್ದು ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ 5:30 ಅಷ್ಟರಲ್ಲೆಲ್ಲ. ಸೊ ತುಂಬಾ ಖುಷಿ ಆಯಿತು ಇವತ್ತು ನನಗೆ ಪೂಜೆ ಮಾಡಿದ್ದು. ತುಂಬಾ ಸಿಂಪಲ್ ನಮ್ಮ ದೇವ್ರುಗಳು, ಆದರೂ ನನಗೆ ಖುಷಿ ಇದೆ. ಈ ಥರ ದೇವ್ರಿಗೆ ಇಷ್ಟ ಆಗಿರೋ ಇದನ್ನು ಮಾಡಿಡಿ, ತುಂಬಾ ಒಳ್ಳೆಯದಾಗುತ್ತೆ ಗೈಸ್. ಮನಸ್ಸಲ್ಲಿ ಏನೇ ಕೇಳ್ಕೊಂಡ್ರು ಇವತ್ತು ನೆರವೇರುತ್ತೆ ಅನ್ನೋದು ಎಲ್ಲರೂ ಅಂದ್ಕೊಂಡಿರೋ ಒಂದು ಇದು. ಸೊ ನನಗೂ ತುಂಬಾ ಇದು ಆಗಿದೆ ಈ ಥರ ಎಕ್ಸ್ಪೀರಿಯೆನ್ಸು. ನಾನು ಏನೇ ಕೇಳ್ಕೊಂಡ್ರು ದೇವ್ರು ಮಾಡಿಲ್ಲ ಅಂತಲೇ ಇಲ್ಲ, ಪ್ರತಿಯೊಂದಕ್ಕೂ ಅಸ್ತು ಅಂತ ಅಂದ್ಬಿಟ್ಟಿದ್ದಾರೆ. ಸೊ ನನಗೆ ತುಂಬಾ ಖುಷಿಯಾಗುತ್ತೆ. ನಾನು ಮೊದಲಿಂದನೂ ನಂಬಿರೋದು ಶಿವಪ್ಪನೇ, ಇನ್ಯಾವ ದೇವ್ರೂ ಅಲ್ಲ. ತುಂಬಾ ಖುಷಿಯಾಗುತ್ತೆ ಗೈಸ್ ಇದನ್ನೆಲ್ಲ ಹೇಳೋಕ್ಕೆ. ಈ ಥರ ಮಾಡಿಡಿ, ದೇವ್ರಿಗೆ ತುಂಬಾ ಒಳ್ಳೆಯದು. ಇನ್ನು ನಾನು ನೋಡಬೇಕಂದ್ರೆ ಎಲ್ಲನೂ ಆಯಿತು, ಬೆಳಗ್ಗೆ ಪೂಜೆ ಮಾಡಿ ಎಲ್ಲನೂ ಆಗೋಯಿತು. ಸೊ ಇನ್ನೇನು ಕೆಲಸ ಇಲ್ಲ. ಉಪವಾಸ ಬೇರೆ ಇವತ್ತು. ಇನ್ನು ನಮ್ಮ ಹಸ್ಬೆಂಡ್ಗೆ ಸಂಜೆ ಅಡುಗೆ ಮಾಡಬೇಕು ಅಷ್ಟೇ. ಉಪವಾಸ ರಾತ್ರಿ ಜಾಗರಣೆ ಕೂಡ ಸಾಧ್ಯ ಆದರೆ ಇರ್ತೀನಿ, ಇಲ್ಲಾಂದರೆ ಇಲ್ಲ. ಯಾಕಂದರೆ ಎಲ್ಲನೂ ಒಳ್ಳೆ ಮನಸ್ಸಿಂದ ಮಾಡಬೇಕು, ಇಲ್ಲಾಂದರೆ ಏನೂ ಫಲ ಸಿಗಲ್ಲ ಅದರಿಂದ. ಸೊ ನನ್ನ ಕೈಲಾದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ ಗೈಸ್. ಇವತ್ತಿನ ಬ್ಲಾಗ್ ಇಷ್ಟೇ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.